ಇಲ್ಲಿ ಹಬ್ಬವಿದೆ ನೋಡಿ. ಮತ್ ವೆಹಿಕಲ್ ಏನಿಲ್ಲ, ಇಲ್ಲ ವೆಹಿಕಲ್ಸ್ ಏನು ತಂದಿಲ್ಲ. ಇದು ಸಫಾರಿ ಕೊಡಿ, ಇದು ಜೂ ಟಿಕೆಟ್ ನೋಡಿ, ಇದು ಯಾವುದೇ ಪ್ರಾಣಿ ನೋಡ್ಬೋದು ಅಂತಾನು ಹಾಕಿದ್ದಾರೆ. ಈ ಕಡೆ ಜೂ ಇದೆ, ಆ ಕಡೆ ಸಫಾರಿ ಇತ್ತು. ಫೈನಲಿ ಜೂ ನೋಡೋಕೆ ಬಂದೇ ಬಿಟ್ವಿ. ನೋಡಿ ಇಲ್ಲಿ ಹಾಕಿದ್ದಾರೆ ಪಕ್ಷಿಗಳ ಆವರಣಕ್ಕೆ ದಾರಿ ಅಂತ. ಕೆಂದಲ್ಲಿ ನೋಡಿ ಇದು. ಇಲ್ಲಿ ಹಬ್ಬವಿದೆ ನೋಡಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಅಲ್ಲಿ ಮಲ್ಕೊಂಡಿದೆ ನೋಡಿ. ನೋಡಿ ಇಲ್ಲಿ ಸ್ಥಾಪನೆ ಕೂಡ ಹಾಕಿದ್ದಾರೆ. 2021ರಲ್ಲಿ ಸ್ಥಾಪನೆ ಮಾಡಿದಾರಂತಿದು. ಬಿಳಿ ಗರುಡ, ಬಿಳಿ ಬಿಳಿ ಕೋಳಿ ಇದೆ ನೋಡಿ. ಇದು ಆಡು ಭಾಷೆಯಲ್ಲಿ ಏನು ಕರೀತಾರಂತ, ಇದು ಬಿಳಿ ಕೋಳಿ ಅಂತ ಕರೀತಾರೆ. ಆವಾಸ ಸ್ಥಾನ ಅಂದರೆ ಹುಲ್ಲುಗಾವಲು. ಪ್ರೌಢ ವ್ಯವಸ್ಥೆ 1 ವರ್ಷ. ನೈಸರ್ಗಿಕ ಆಹಾರ ಅಂದರೆ ಇವಕ್ಕೆ ಏನೇನು ಆಹಾರ ಅಂತ, ಮಿಶ್ರಾಹಾರಿ ಬೀಜಗಳು, ಕೀಟಗಳು ಮತ್ತು ಹುಲ್ಲುಗಳನ್ನು ತಿನ್ನುತ್ತದೆ. ಮೃಗಾಲಯದ ಆಹಾರ ಧಾನ್ಯ ಅಂದರೆ ಇಲ್ಲಿ ಏನಾಗ್ತಾರಂತ, ಧಾನ್ಯಗಳು, ಹುಲ್ಲುಗಳು, ಹಸಿರು ಸೊಪ್ಪು ಮತ್ತು ಪೌಲ್ಟ್ರಿ ಆಹಾರ. ಮೊಟ್ಟೆಗಳ ಸಂಖ್ಯೆ ಎಷ್ಟು ಇರ್ತವೆ ಅಂತ, 8ರಿಂದ 12 ಮೊಟ್ಟೆ ಇರ್ತವೆ ಇವು ನೋಡಿ. ಇವಾಗ ಬಿಳಿ ಕೋಳಿ. ಮತ್ತು ಇದು ಎಲ್ಲೆಲ್ಲಿ ಇರುತ್ತೆ ಅಂತಾನು ತೋರಿಸಿದ್ದಾರೆ ನೋಡಿ. ಭಾರತದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತು ಅಲ್ಲಿ ಇವು ಕಂಡು ಬರ್ತವೆ ಇವು ಪ್ರಮುಖವಾಗಿ. ಮತ್ತಿಲ್ಲಿ ಬಂದರೆ ಕೆಂಪು ಕಾಡು ಕೋಳಿ ಅಂದರೆ ನವಿಲು ನೋಡಿ. ಹಿಂದೆ ಪಕ್ಷಿ ಎಲ್ಲ ಮುಗೀತು, ನೋಡಿದಾಯಿತು. ಇವಾಗ ಚಿರತೆ, ಕರಡಿ, ಮೊಸಳೆ, ಜಿಂಕೆಗಳ ಆವರಣಕ್ಕೆ ದಾರಿ ಇದೆ. ಸೊ ಅಲ್ಲಿ ಹೋಗೋಣ. ಇಲ್ಲಿ ಮುಂದೆ ಹೋದರೆ ಜಿಂಕೆ ನೋಡ್ಬೋದು, ಕರಡಿ, ಮೊಸಳೆ. ಬನ್ನಿ ತೋರಿಸ್ತೀನಿ. ನೀವು ವೀಕೆಂಡು ಹಾಲಿಡೇ ಫ್ರೀ ಇದ್ದಾಗ ಬನ್ನಿ, ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ.
ಮತ್ತು ಬಂದರೆ ಮಾತ್ರ ಸಫಾರಿ ಮಾಡಲೇಬೇಕು. ಏನಕ್ಕಪ್ಪ ಅಂದರೆ ಲಯನು ಟೈಗರ್ ನೋಡೋದು ಎಲ್ಲರ ಆಸೆ ಇರುತ್ತೆ. ಸೊ ಇಲ್ಲಿ ಬಂದರೆ ನೋಡ್ಬೋದು. ಮತ್ತು ಇಲ್ಲಿ ಬಂದರೆ ಯಾವುದೇ ಕಸವನ್ನು ಒಗಿಬೇಡಿ. ಕಸದ ಬುಟ್ಟಿ ಇಟ್ಟಿರ್ತಾರೆ, ಅದರಲ್ಲಿ ಹಾಕಿ. ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ. ಸೊ ಅದನ್ನು ನಾವು ಉಳಿಸ್ಕೋಬೇಕು. ಇಲ್ಲಿ ಕರಡಿ ನೋಡಿ, ನೀವು ಬಂದರೆ ಯಾವುದೇ ಪ್ರಾಣಿ ಜೊತೆ ತಿಂಡಿ ಕೊಡೋ ಜೊತೆ ಕೀಟಲೆ ಮಾಡಬೇಡಿ. ಏನಕ್ಕಪ್ಪ ಅಂದರೆ ಅದಕ್ಕೆ ಸಿಟ್ಟು ಬಂದರೆ ಅವು ಏನು ಮಾಡ್ತಾವಂತ ಅವಕ್ಕೆ ಗೊತ್ತಿರಲ್ಲ. ಇಲ್ಲಿ ಮೊಸಳೆ ನೋಡಿ ಮಲ್ಕೊಂಡಿದೆ. ಕುರಿ ನೋಡಿ, ಇಲ್ಲಿ ಕಾಡು ಕುರಿ. ಇದು ಕಾಡು ಕುರಿ. ಇದು ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಇವತ್ತು, ತುಂಬ ದೂರ ಇದೆ ಅದು. ಫೈನಲಿ ಟೈಗರ್ ತೋರಿಸ್ತೀನಿ ಬನ್ನಿ. ಇಲ್ಲಿ 2 ಇದು ಅಂತೆ ಈ ಜೂನ್ನಲ್ಲಿ. ಲಯನ್ಗೆ ಒಂದಿನಕ್ಕೆ 14 kg ಚಿಕನ್ ಹಾಕ್ತಾರಂತೆ ಒಂದಿನಕ್ಕೆ. ಸಂಜೆ ಹೊತ್ತು, ಬೆಳಗ್ಗೆ ಮಧ್ಯಾಹ್ನ ಏನೂ ಕೊಡಲ್ವಂತೆ. ಇಲ್ಲಿ ಕರಿ ಈ ಸೈಡ್ ಅದು ಕೂಡ ನೋಡೋಣ ಬನ್ನಿ. ಕರಿ ಚಿರತೆ. ಮೇ ಬಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನೋಡ್ತಿರೋದು, ನೋಡೇ ಇಲ್ಲ ಇಲ್ಲೂ ಕರಿ ಚಿರತೆ. ನನ್ನ ಹಿಂದೆ ನೋಡಿ, ಅಲ್ಲಿ ಮಲ್ಕೊಂಡಿದೆ. ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ಇವಾಗ. ನೋಡಿ, ಇಲ್ಲಿ ಒಂದು ಚಿರತೆ ಇದೆ, ಮತ್ತಿಲ್ಲಿ 2 ಚಿರತೆ, ಒಂದು ಬ್ಲ್ಯಾಕ್ ಚಿರತೆ ಮಲ್ಕೊಂಡಿದೆ. ನೋಡಿ, ಜೂಮ್ ಮಾಡ್ತೀನಿ. ಇದು ಬ್ಲ್ಯಾಕ್ ಚಿರತೆ, ಅದರ ಪಕ್ಕಕ್ಕಿರೋದು ಚಿರತೆ. ಇದೇ ಫಸ್ಟ್ ಟೈಮ್ ನಾನು ಬ್ಲ್ಯಾಕ್ ಚಿರತೆ ನೋಡ್ತಿರೋದು. ಇವತ್ತಿಂದ ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಾಗಿದ್ರೆ ಕ್ಷಮೆ ಇರಲಿ, ಯಾಕಂದರೆ ನಾನೇ ವಿಡಿಯೋ ಮಾಡಿರೋದು. ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮತ್ತು ಲಾಸ್ಟ್ ಟೈಮ್ ಮಾಡಿರೋ ಸಕ್ಕರೆ ಬೇಳು ಆನೆ ಬಿಡಾರ ಆ ವಿಡಿಯೋ ಕೂಡ ಚೆನ್ನಾಗಿದೆ. ಸೊ ಅದನ್ನು ಒಂದು ಸತಿ ಹೋಗಿ ಎಲ್ಲರೂ ವಾಚ್ ಮಾಡಿ ಅನ್ಕೊತ ಈ ವಿಡಿಯೋ